ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಾ ಇದ್ದೇನೆ ಮಸೂರ್ ದಾಲ್ ದೋಸೆ. ಅದಕ್ಕಾಗಿ ಒಂದು ಬಟ್ಲು ನೆನೆಸಿದ ಈ ಮಸೂರ್ ದಾಲ್ ತೊಗೊಂಡಿದ್ದೇನೆ. ಅದು ಕೇಸರಿ ಕಲರಲ್ಲಿರುತ್ತಲ್ಲ, ಅದು ಆರೆಂಜ್ ಕಲರಲ್ಲಿ ಆ ಬೇಳೆ. ಸೊ ಇದನ್ನು ರಾತ್ರಿ ನೆನೆ ಹಾಕಿದ್ದೆ. ನಾನು 1 ಕಪ್ ತೊಗೊಂಡಿದ್ದೇನೆ. ಸೊ ಇದು ಬೇಗ ನೆನೆಯುತ್ತೆ. ನೀವು ಬೇಕಾದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೇಕಾದರೆ ಒಂದು 2-3 ಗಂಟೆ ಮಧ್ಯಾಹ್ನ ನೆನೆ ಹಾಕಿದರೂ ಕೂಡ ಸಾಕು. ನಾನು ರಾತ್ರಿ ಹಾಕಿಟ್ಟಿದ್ದೆ. ಸೊ ಮಾರ್ನಿಂಗ್ ಅದನ್ನು ಇವಾಗ ಮಿಕ್ಸಿ ಮಾಡ್ತಾ ಇದ್ದೇನೆ. ಮಿಕ್ಸರಲ್ಲಿ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಒಂದು ಅರ್ಧ ಕಪ್ಪು ರವೆ ತೊಗೊಂಡಿದ್ದೇನೆ. ಇದು ಬಾಂಬೆ ರವೆ ಅಂತಾರಲ್ಲ, ಉಪ್ಪಿಟ್ಟು ಮಾಡೋದು, ಅದನ್ನು ತೊಗೊಂಡಿದ್ದೇನೆ. ಸೊ ಮತ್ತು ಅದಕ್ಕೆ ಉಪ್ಪು ಸೇರಿಸ್ಬೇಕು. ಮತ್ತು ಒಂದು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಖಾರದ ಪೌಡರ್ ಸೇರಿಸ್ಬೇಕು. ನಾನಿಲ್ಲಿ ಮಸಾಲ ಖಾರ ಸೇರಿಸ್ತಾ ಇದ್ದೀನಿ. ಅದರಲ್ಲಿ ಎಲ್ಲ ಮಸಾಲೆಗಳು ಮಿಕ್ಸ್ ಇರುತ್ತಲ್ಲ, ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೋಬೋದು. ನಾನು ಇಲ್ಲಿ ಮಸಾಲ ಖಾರ ಮಿಕ್ಸ್ ಮಾಡಿದ್ದೇನೆ. ಮತ್ತು ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಇಲ್ಲಿ ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇದು ರೆಡಿ ಆಯಿತು. ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಸೊ ರೆಗ್ಯುಲರ್ ನಾವು ಮಾಡುವ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು. ಇದು ನಮ್ಮದು ರೆಡಿ ಆಯಿತು. ಇವಾಗ ಪಾತ್ರೆಗೆ ಹಾಕ್ಕೊಳ್ತೇನೆ. ನಾವು ಇದರಲ್ಲಿ ಬೇಕಾದರೆ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಅದೆಲ್ಲ ಹಾಕ್ಕೊಂಡು ಉತ್ತಪ್ಪ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿರುತ್ತೆ ಇದು ಕೂಡ. ನಾನಿವಾಗ ಪ್ಲೇನ್ ಮಾಡ್ತಾಯಿದ್ದೇನೆ, ನಾರ್ಮಲ್ ದೋಸೆ. ಮತ್ತು ಇದರಲ್ಲಿ ನಾನು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತೇನೆ. ದೋಸೆ ಹಿಟ್ಟಿನ ಹದಕ್ಕೆ ತುಂಬ ತೆಳ್ಳಗೆ ಎಲ್ಲ ದಪ್ಪಗೆ ಎಲ್ಲ ಮಾಡ್ಕೊಂಡಿದ್ದೇನೆ. ತೆಳ್ಳಗೆ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ. ದಪ್ಪವಾಗಿ ಇದ್ದರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಸೊ ಒಂಥರ ನೋಡಿಕೊಂಡು ಹದ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನಾವು ನೋಡ್ಕೋಬೇಕು ಸರಿಯಾಗಿ. ಮತ್ತು ದೋಸೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮಕ್ಕಳು ಮತ್ತು ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟರು. ಫಸ್ಟ್ ಟೈಮ್ ಮಾಡಿದ್ದೆ ನಾನು. ನೋಡಿ, ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಸೊ ಬೇಳೆ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಜೀರಿಗೆನ ಹಾಕಿದ್ದೇನೆ. ಮತ್ತು ದೋಸೆ ಹಾಕ್ಕೋಬೇಕು ನಾರ್ಮಲ್ ನಾವು ಹಾಕೋ ಹಾಗೆ. ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ಈಸಿಯಾಗಿ ಬರುತ್ತೆ. ನಾನು ನಾನ್ ಸ್ಟಿಕ್ ತವಾ ಮೇಲೆ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ತುಂಬಾ ಚೆನ್ನಾಗಿ ಬಂತು. ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಬೇಕಾದರೆ ನಾವು ಇದಕ್ಕೆ ತುಪ್ಪ ಕೂಡ ಹಾಕ್ಕೋಬೋದು. ನಾನು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಾಯಂಕಾಲ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು. ಇದರ ಜೊತೆ ಯಾವುದೇ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಇದರಲ್ಲಿ ಕೂಡ ಮಸಾಲ ಖಾರ ಎಲ್ಲ ಹಾಕಿರೋದ್ರಿಂದ ಅದು ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ತುಂಬಾ ಚೆನ್ನಾಗಿ ಬಂತು, ಕ್ರಿಸ್ಪಿಯಾಗಿ. ಸೊ ಎರಡು ಬದಿಯಲ್ಲಿ ತುಂಬ ಚೆನ್ನಾಗಿ ದೋಸೆಯನ್ನು ಮಾಡ್ಕೋಬೇಕು. ಮತ್ತು ಕಾಣಿಸುತ್ತದೆ ನೋಡಿ ನಿಮಗೆ, ಆರೆಂಜ್ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ, ಕ್ರಿಸ್ಪಿಯಾಗಿ ಬಂತು. ಸೊ ನಾನು ಇದಕ್ಕೆ ಕೆಂಪು ಚಟ್ನಿ ಮಾಡಿದ್ದೆ. ಕಾಯಿ ಚಟ್ನಿ ಕೂಡ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ. ಒಂಥರ ದೋಸೆ ಬೇರೆ ಟೇಸ್ಟಿಂದು ಅನಿಸುತ್ತೆ. ಮಾಡಿ ನೋಡಿ ಮತ್ತು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ನೋಡಿ, ಈ ಥರ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಈ ದೋಸೆ. ಕ್ರಿಸ್ಪಿಯಾಗಿ ಕೂಡ ಬಂದಿದೆ, ನೀವು ನೋಡ್ಬೋದು. ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.